ಈರುಳ್ಳಿ ತುಂಬಿದಂತಹ ಲಾರಿಯೊಂದು ಪಲ್ಟಿಯಾಗಿದೆ. ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ಇದು. ಇದು ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ. ನಿಯಂತ್ರಣ ತಪ್ಪಿ ಬೈಕ್ ಮೇಲೆ ಈರುಳ್ಳಿ ತುಂಬಿದಂತಹ ಲಾರಿ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿದಂತಹ ಘಟನೆ. ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಂಟ್ರೋಲ್ ತಪ್ಪಿ ಬೈಕ್ ಮೇಲೆ ಈರುಳ್ಳಿ ಲಾರಿ ಪಲ್ಟಿಯಾಗಿರುವಂಥದ್ದು. ಬೈಕ್ ಸವಾರ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾನೆ. ಮತ್ತೋರ್ವನಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂತಹ ಜನ ಈರುಳ್ಳಿ ತುಂಬಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಪ್ರಾಣವನ್ನು ಲೆಕ್ಕಿಸದೆ ಈರುಳ್ಳಿಗಾಗಿ ಜನ ಮುಂದಾಗಿರುವಂಥದ್ದು. ಒಬ್ಬ ಸತ್ತು ಬಿದ್ದಿದ್ದಾನೆ, ಮತ್ತೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ನೋಡಿ ಜನರಿಗೆ ಯಾವ ಚಿಂತೆ ಅಂಥೇಳಿ. ಚೀಲ ತಗೊಂಬಂದರು, ಕೈಗೆ ಸಿಕ್ಕಷ್ಟು ಈರುಳ್ಳಿಯನ್ನು ತುಂಬಿಕೊಂಡು ಅಲ್ಲಿಂದ ಪರಾರಿ ಆಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವನನ್ನು ಕಾಪಾಡಬೇಕು, ಇನ್ನೇನು ಆಂಬ್ಯುಲೆನ್ಸಿಗೆ ಫೋನ್ ಮಾಡಬೇಕು, ಇದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಸಿಕ್ಕಷ್ಟು ದೋಚ್ಕೊಂಡ್ಬಿಡೋಣ ಅಂಥೇಳಿ ಎಲ್ಲರೂ ಕೂಡ ಅಲ್ಲಿ ಮುಂದಾಗಿರೋದು, ಬ್ಯುಸಿ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಬ್ಬ ಸಾವನ್ನಪ್ಪಿದ್ದಾನೆ, ಮತ್ತೊಬ್ಬ ಗಾಯಗೊಂಡಿದ್ದಾನೆ. ಇದನ್ನು ಬಿಟ್ಟುಬಿಟ್ಟು ಜನ ಎಲ್ಲ ಈರುಳ್ಳಿ ತುಂಬಿಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರಲ್ಲ, ಏನು ಹೇಳಬೇಕು ಅಂತ. ಜೊತೆಗೆ ಹೇಗಾಯ್ತು ಇದು ಆಕ್ಸಿಡೆಂಟು? ಸೋಲಾಪುರದಿಂದ ಏನು ಈರುಳ್ಳಿ ತುಂಬಿದಂತ ಕ್ಯಾಂಟರ್ ಲಾರಿ ಏನು ಬೆಂಗಳೂರಿನ ಯಶವಂತಪುರ APMC ಮಾರ್ಕೆಟ್ಗೆ ಬರ್ತಿತ್ತು. ಈ ಮಾರ್ಗ ಮಧ್ಯೆ ನೆಲಮಂಗಲ ಬಳಿಯ ಮಾಕ್ಲಿ ಬಳಿ ಒಂದು ಅಪಘಾತವಾಗಿ ಓರ್ವ ಏನು ಬೈಕ್ ಸವಾರ ಸಾವನ್ನಪ್ಪಿರುವಂತದ್ದು, ಮತ್ತೆಗೆ ಮತ್ತೊಬ್ಬ ಬೈಕ್ ಸ್ಥಿತಿ ಮತ್ತೆ ಕೂಡ ಗಂಭೀರವಾಗಿರುವಂತದ್ದು. ಈ ನಡುವೆ ಏನು ಪ್ರಾಣವನ್ನು ಲೆಕ್ಕಿಸದೆ ಅಲ್ಲಿನ ಸ್ಥಳೀಯ ಜನರನ್ನು ಈರುಳ್ಳಿಯನ್ನ ಎತ್ಕೊಳ್ಳಿಕ್ಕೆ ಸಾಕಷ್ಟು ರೀತಿಯಲ್ಲಿ ಮುಗಿಬಿದ್ದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಸ್ಥಳಕ್ಕೆ ಮಾದನಹಳ್ಳಿ ಪೊಲೀಸರು ಭೇಟಿ ನೀಡಿ ಲಾರಿಯನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ಏನು ಜನರ ಏನಂತ ಹೇಳಿದ್ರೆ ಕೇವಲ ಕಮ್ಮಿ ಬೆಲೆಯಲ್ಲಿರುವಂತಹ ಈರುಳ್ಳಿ ಏನು ಬೆಳೆಯನ್ನ ಎತ್ಕೊಳ್ಳಿಕ್ಕೆ ಮುಗಿಬಿದ್ದಿರುವಂತದ್ದು ದುರದೃಷ್ಟಕರ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಗಾಡಿ ಬರ್ತಾ ಇತ್ತು, ಗಾಡಿ ಈರುಳ್ಳಿ ಗಾಡಿ ದೊಡ್ಡಾಗಿತ್ತು. ಅದು ಸೊಲ್ಲಾಪುರದಿಂದ ಯಶವಂತಪುರ ಆರಾಮ್ಸೆ ಹೋಗ್ತಾ ಇತ್ತು. ಅದರಲ್ಲಿ 3 ಜನ ರೈತರು ಇದ್ರು, ಒಬ್ಬ ಡ್ರೈವರ್ ಇದ್ರು. ಒಂದು ಇಲ್ಲಿ ಚಳವಣ ಬರ್ತಾ ಇದ್ರು, ಒಂದು ಆಟೋ ಸಡದ ದಬಾಕಂದ. ಅದಾದ್ಮೇಲೆ ಏನಾಯ್ತು, ಕ್ಯಾಂಟರ್ ಕಂಟ್ರೋಲ್ ಮಾಡಕ್ ಹೋಗಿ ಲೆಫ್ಟ್ ಬಂದ. ನೋಡಿ ಟೈರ್ ಮಾರ್ಕ್ ಕಾಣಿಸ್ತದೆ ನಿಮ್ಗೆ, ಟೈರ್ ಮಾರ್ಕ್ ಕಾಣುತ್ತೆ. ಲೆಫ್ಟ್ ಬಂದ, ದಬಾಕೊಂಡು ಬಟ್ಟಿರುತ್ತೋ. ಗಾಡಿಯಲ್ಲಿ ಈರುಳ್ಳಿ ಮಂಡಿ ಆ ಕಡೆ ಹೋಯ್ತು. 2 ಬೈಕ್ ಹಿಂದೆ ಬರ್ತಾ ಇದ್ವು. ಒಂದು ಬೈಕ್ ಹೊಡಿದ ತಕ್ಷಣ ಅವನು ಸ್ಪಾಟ್ ಆಗಿ ಗಾಡಿ ಕೆಳಗೆ ದಬಾಕಂಡ. ಇನ್ನೊಬ್ಬ ಏನಾಗಿದೆ, ಮುಂದೆ ಇಟ್ಟಿಗೆ ಗಾಡಿ ಹಿಟ್ಟಾಗಿದೆ. ಆಯ್ತಾ, ಇಮಿಡಿಯೇಟ್ಲಿ ಫೋನ್ ಮಾಡಿದೆ, 112 ಫೋನ್ ಮಾಡಿದೆ, ಮತ್ತೆ ಮಾಹಿತಿ ಸ್ಟೇಷನ್ಗೆ ಫೋನ್ ಮಾಡಿದೆ. ಇಮಿಡಿಯೇಟ್ ಎಲ್ಲ ಪೊಲೀಸರು ಬಂದು ಈ ಕಡೆ ಎಲ್ಲ ಮಾಡಿದ ಎಲ್ಲ ಫುಲ್ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ರು. ನೀವು ಏನಾಯ್ತು, ಈರುಳ್ಳಿ ಕ್ಲಿಯರ್ ಮಾಡಿದೀವ, ಎಲ್ಲ ಫುಲ್ ಟ್ರಾಫಿಕ್ ಕ್ಲಿಯರ್ ಮಾಡಿಸ್ತಾ ಇದೀನಿ. ಬಟ್ ಏನಂದ್ರೆ ಒಂದು ಜೀವ ಹೋಗಿದೆ, ಇನ್ನೊಬ್ಬ ಸೀರಿಯಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಬಟ್ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ. ಗಾಡಿದು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಸ್ಟೇಷನ್ ಅವರು. 2 ಬೈಕ್ ಮತ್ತೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಓಕೆನಾ, ಒಂದು ಜೀವ ಹೋಗಿದೆ.